ಸಿಸ್ಟರ್, ಪೇಷಂಟ್ ಸಿಚುವೇಶನ್ ಲಾಸ್ಟ್ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಇವ್ರ ಕಡೆಯವ್ರನ್ನ ಆಫೀಸಿಗೆ ಕರೀರಿ ಸ್ವಲ್ಪ. ಪೇಷಂಟ್ ಕಡೆಯವರು ನೀವೇನಾ ಸರ್? ಡಾಕ್ಟ್ರೆ, ನಾನೇ ಡಾಕ್ಟ್ರೆ. ಅವ್ರನ್ನ ಉಳಿಸ್ಕೋಬೇಕು ಡಾಕ್ಟ್ರೆ. ಜಮೀನ್ ಬೇಕಾ? ಜಮೀನೆಲ್ಲ ತಗೊಳ್ಳಿ ಡಾಕ್ಟ್ರೆ. ದುಡ್ಡು ಬೇಕಾ? ತಗೊಳ್ಳಿ ಡಾಕ್ಟ್ರೆ. ಇದೆಲ್ಲ ನಿಮ್ದೆ ಡಾಕ್ಟ್ರೆ, ತಗೊಳ್ಳಿ ಡಾಕ್ಟ್ರೆ. ಕಿಡ್ನಿ ಬೇಕಾ? ನನ್ ತಗೊಂಡು ಹಾಕಿ ಡಾಕ್ಟ್ರೆ. ರಕ್ತ ಬೇಕಾ? ಬಕೆಟ್ ಕಟ್ಲೆ ತಗೊಳ್ಳಿ ಡಾಕ್ಟ್ರೆ, ತಗೊಳ್ಳಿ. ನಮ್ಮ ಅಪ್ಪನೊಂದು ಉಳಿಸ್ಕೊಡಿ ಡಾಕ್ಟ್ರೆ, ಪ್ಲೀಸ್ ಡಾಕ್ಟ್ರೆ. ಇಲ್ಲ ಅನ್ಬೇಡಿ ಪ್ಲೀಸ್. ನೋಡಿ ಸರ್, ಇದು ಎಮೋಷನಲ್ ಆಗೋ ಸಿಚುವೇಶನ್ ಅಲ್ಲ. ಪೇಷಂಟ್ ಸಿಚುವೇಶನ್ ಲಾಸ್ಟ್ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಇದು 100 ಕೋಟಿಯಲ್ಲಿ ಒಬ್ರಿಗೆ ಬರುವಂತ ಕಾಯಿಲೆ. ಇದು ಅವ್ರ ಬ್ರೈನ್ ಚೈತನ್ಯ ಕಳ್ಕೊಂಡ್ಬಿಟ್ಟಿದೆ. ಇನ್ನು ಆ ದೇವರೇ ಬಂದ್ರು ಕೂಡ ಅವ್ರನ್ನ ಉಳಿಸ್ಕೊಳ್ಳೋದು ಕಷ್ಟ ಇದೆ ಸರ್, ಆಗೋದಿಲ್ಲ. ಹಾಗೆ ಹೇಳ್ಬೇಡಿ ಡಾಕ್ಟ್ರೆ, ಏನಾದ್ರೂ ಒಂದ್ ಮಾಡಿ ನಮ್ಮ ಅಪ್ಪನ ಉಳಿಸ್ಕೊಡಿ ಡಾಕ್ಟ್ರೆ, ಪ್ಲೀಸ್. ಆಯ್ತು ಸರ್, ನಿಮ್ಮ ಪುಣ್ಯ ಅನ್ಸತ್ತೆ. ಪ್ರಪಂಚದಲ್ಲೇ ಫೇಮಸ್ ಆಗಿರೋ ನಮ್ಮ ಡಾಕ್ಟರ್ ಕುಲಕರ್ಣಿ ಅವರು ಅಮೆರಿಕದಿಂದ ಬೆಂಗಳೂರಿಗೆ ಇದೇ ಆಗಸ್ಟ್ 15ಕ್ಕೆ ಬರ್ತಾ ಇದ್ದಾರೆ. ನೀವು ಹಣ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ, ಮುಂದಿನ ಏನಿದ್ರು ನಾನು ನೋಡ್ಕೊಳ್ತೇನೆ. ಡಾಕ್ಟ್ರೆ, ಯಾವಾಗಂದ್ರಿ? ಆಗಸ್ಟ್ 15ಕ್ಕೆ. ಆಗಸ್ಟ್ 15? ಡಾಕ್ಟ್ರೆ, ಆಗಸ್ಟ್ 15 ಒಂದು ಬೇಡ ಡಾಕ್ಟ್ರೆ. ಡಾಕ್ಟರ್ ವಾಪಸ್ ಹೋಗ್ತಾರಾದ್ರೂ ಅಡ್ಡಿಲ್ಲ ಡಾಕ್ಟ್ರೆ. ಅಪ್ಪಂಗೆ 70 ವರ್ಷ ಆಯ್ತು, ನಮ್ಗೆ ಉಳಿಸ್ಕೊಳ್ಳೋ ಭಾಗ್ಯ ಇಲ್ಲ ಅನ್ಕೊಳ್ತೀನಿ. ಅವತ್ತು ನಾಗೂರಿನ ಲಲಿತ ಕೃಷ್ಣ ಕಲಾಮಂದಿರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕಲಾಪ್ರಿಯ ಮಿತ್ರ ಬಳಗದವರು ಮಾಡೋದನ್ನ ನೋಡಕ್ಕೆ 2 ಕಣ್ಣು ಸಾಕಾಗಲ್ಲ. ಹೊಸ ನಮೂನಿ ಇನ್ವಿಟೇಷನ್, ಈ ಸಲ RTC ಇನ್ವಿಟೇಷನ್, ಇಷ್ಟೆಲ್ಲ ಮಾಡ್ಕೊಂಡು ಅವ್ರು ಕಾರ್ಯಕ್ರಮ ಮಾಡ್ತಿದ್ದಾರೆ. ಕಾರ್ಯಕ್ರಮ ಆದ್ರೂ ಏನ್ ಅನ್ಕೊಂಡಿದ್ರ? ಒಂದಲ್ಲ ಎರಡಲ್ಲ. ಮನು ಅಂದಾಡಿ ಅವ್ರ ಕಾರ್ಯಕ್ರಮ ಇದೆ, ನಗೆ ಒಡ್ಡೋಲ್ಗ, ಸಾಂಸ್ಕೃತಿಕ ಕಾರ್ಯಕ್ರಮ ಬೇರೆ ಬೇರೆ ಇದೆ. ಅದಲ್ಲದೆ ಸಾಧಕರಿಗೆ ಸನ್ಮಾನ ಇದೆ. ಇಷ್ಟೆಲ್ಲಾ ಕಾರ್ಯಕ್ರಮ ಊರಲ್ಲಿ ಆಗದೆ ಇರೋದನ್ನ ಬಿಟ್ಕೊಂಡು ನನ್ಗೆ ಹಾಸ್ಪಿಟಲ್ ಇರಕ್ಕಾಗಲ್ಲ. ನಮ್ಮ ತಂದೆ ಆಯಸ್ಸು ಇಷ್ಟೇ ಅನ್ಕೊಂತೀನಿ ಡಾಕ್ಟ್ರೆ. ಅವತ್ತು ಪುರ್ಸೊತ್ತಾದ್ರೆ ನೀವು ಬನ್ನಿ, ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬನ್ನಿ. ನಾನಂತೂ ಆಗಸ್ಟ್ 15ಕ್ಕೆ ಆಪರೇಷನ್ಗೆ ಒಪ್ಪಲ್ಲ ಡಾಕ್ಟ್ರೆ. ನಾನ್ ಬರ್ತೀನಿ ಅಪ್ಪ.